ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಖಾತೆಗಾಗಿ ಖ್ಯಾತೆ ತೆಗೆಯುವ ಸಚಿವರ ಮಧ್ಯೆ ರೈತರ ಗೋಳು ಮರೆತ ಸರ್ಕಾರ, ವೆಂಕಟರಾವ್ ನಾಡಗೌಡ ವಾಗ್ದಾಳಿ. ಎಂಎಲ್ಸಿ ಬಸಗೌಡ ಬಾದರ್ಲಿಗೆ ಸಚಿವ ಸ್ಥಾನ ಸಿಗಲೆಂದು ಅಭಿಮಾನಿಗಳಿಂದ ಬೈಕ್ ರ್ಯಾಲಿ, ಜೋಳದ ರಾಶಿ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಡೆಂಗ್ಯೂ ಪಲ್ಸ್ ಪೋಲಿಯೋ ನಿರ್ಮೂಲನೆಗೆ ಸಜ್ಜು, ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯಲ್ಲಿ ನಿರ್ಣಯ. ಮಾದಕ ವ್ಯಸನದಿಂದ ದೂರವಿರಿ, ಮಹನೀಯರ ಆದರ್ಶ ಪಾಲಿಸಿ. ಡಿವೈಎಸ್ಪಿ ಜಿ ಚಂದ್ರಶೇಖರ್. ಫಲಾನುಭವಿಗಳಿಗೆ ಆಶ್ರಯ ಯೋಜನೆಯಲ್ಲಿ ಪಟ್ಟ ನೀಡಲು ಮಸ್ಕಿ ಶಾಸಕರಿಗೆ ಸಿಪಿಐಎಂ ಮನವಿ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ರೈತರಿಂದ ಜೋಳ ಖರೀದಿ ಮಾಡಿ 3-4 ತಿಂಗಳು ಗತಿಸಿದರೂ ಕೂಡ ಬಹಳಷ್ಟು ಜನ ರೈತರ ಖಾತೆಗೆ ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ. ಮಳೆ ಬರುತ್ತಿದೆ, ಕೃಷಿ ಚಟುವಟಿಕೆಗಳು ಪ್ರಾರಂಭವಾಗಿದೆ. ಇಂತಹ ಸಮಯದಲ್ಲಿ ಒಂದು ಕಡೆಗೆ ಗೊಬ್ಬರದ ಅಭಾವ, ಇನ್ನೊಂದು ಕಡೆಗೆ ಬಿತ್ತನೆ ಮಾಡಲಿಕ್ಕೆ ರೈತರ ಹತ್ತಿರ ಹಣವಿಲ್ಲ. ಇಂತಹ ಗೊಂದಲದಲ್ಲಿ ಸಿಲುಕಿದ ರೈತರಿಗೆ ಹಣ ಬಿಡುಗಡೆ ಮಾಡದಿದ್ದರೆ ರೈತರು ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕು ಎಂದು ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜೋಳ ಖರೀದಿ ಮಾಡುವಾಗ 3-4 ತಿಂಗಳು ತಡವಾಗಿ ಖರೀದಿ ಮಾಡಿದ್ದೀರಿ. ಹಣ ಬಿಡುಗಡೆ ಮಾಡಲು ತಡವಾದರೆ ರೈತರು ಹೇಗೆ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯ? ತಾಲೂಕಿನ 2 ಶಾಸಕರು ನಾನು ಮಂತ್ರಿ ನೀನು ಮಂತ್ರಿ ಆಗಬೇಕು ಎಂದೇಳಿ ಒಬ್ಬರು ಶುಕ್ರವಾರ ಪಾದಯಾತ್ರೆ ಮಾಡಿದರೆ ಇನ್ನೊಬ್ಬರು ಇಂದು ಶನಿವಾರ ಬೈಕ್ ರ್ಯಾಲಿ ನಡೆಸಿದ್ದಾರೆ. ಯಾರೇ ಮಂತ್ರಿಯಾದರೂ ಕೂಡ ನಾವು ಸ್ವಾಗತ ಮಾಡುತ್ತೇವೆ. ಅಕಸ್ಮಾತ್ ಇಬ್ಬರೂ ಆದರೂ ನಮಗೆ ತೊಂದರೆ ಏನಿಲ್ಲ, ಒಳ್ಳೆಯದೇ. ಆದರೆ ಸಚಿವ ಸ್ಥಾನ ಹೋರಾಟದ ಗದ್ದಲದಲ್ಲಿ ರೈತನನ್ನು ಕೊಲ್ಲಬೇಡಿ. ಕೂಡಲೇ ಇನ್ನು 2-3 ದಿವಸದ ಒಳಗಾಗಿ ಸರ್ಕಾರ ರೈತರ ಖಾತೆಗೆ ಹಣವನ್ನು ಜಮಾ ಮಾಡದಿದ್ದರೆ ನಾವು ಕೂಡ ರೈತರ ಜೊತೆಗೂಡಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸರ್ಕಾರ ಕಳೆದ 5-6 ತಿಂಗಳುಗಳಿಂದ ಯಾವುದೇ ಕೆಲಸವನ್ನು ಸಹ ಮಾಡುತ್ತಿಲ್ಲ. ಬರೀ ಮಂತ್ರಿಗಿರಿಗಾಗಿ ಕಿತ್ತಾಟ ನಡೆಸಿದ್ದಾರೆ. ರೈತರ ಗೋಳು ಯಾರು ಕಿವಿಗೆ ಹಾಕಿಕೊಳ್ಳುತ್ತಿಲ್ಲ. ಯಾರಾದರೂ ಮಂತ್ರಿಯಾಗಲಿ, ಆದರೆ ಸರ್ಕಾರದಿಂದ ರೈತರಿಗೆ ಹಣವನ್ನು ಬಿಡುಗಡೆ ಮಾಡಿಸಿ. ಈ ಸರ್ಕಾರದಲ್ಲಿ ಅಧಿಕಾರಿಗಳು ಕೂಡ ಏನೂ ಕೆಲಸ ಮಾಡುತ್ತಿದ್ದಾರೆ ಎಂಬುದು ತಿಳಿಯುತ್ತಿಲ್ಲ. ಖ್ಯಾತಿಯಲ್ಲಿ ಬಿಜಿ ಇದ್ದಾರೆ. ಈಗಾಗಲೇ ಒಬ್ಬರು ಸಚಿವರು ಪ್ರಮಾಣ ವಚನ ಸ್ವೀಕರಿಸಿ 24 ಗಂಟೆಯೊಳಗೆ ರಾಜೀನಾಮೆ ನೀಡಿದ್ದಾರೆ. ಇನ್ನೊಬ್ಬರು ಸೀನಿಯರ್ ಇದನ್ನೇ ನನಗೆ DCM ಹುದ್ದೆ ನೀಡಿ ಇದೇ ಖಾತೆ ಬೇಕೆಂಬ ಬೇಡಿಕೆ ಇಟ್ಟಿದ್ದಾರೆ. ನನ್ನ 55 ವರ್ಷದ ರಾಜಕಾರಣದ ಜೀವನದಲ್ಲಿ ಯಾವ ಸರ್ಕಾರದಲ್ಲಿಯೂ ಕೂಡ ಈ ರೀತಿಯಲ್ಲಿ ಖಾತೆಗಾಗಿ ಖ್ಯಾತೆ ತೆಗೆದು ಗೊಂದಲವನ್ನುಂಟು ಮಾಡಿದ್ದು ನಾನು ನೋಡಿಯೇ ಇಲ್ಲ. ಕೊಟ್ಟ ಖಾತೆಯನ್ನು ನಿಭಾಯಿಸದೆ ನನಗೆ ಆ ಖಾತೆ ಬೇಕು, ಈ ಖಾತೆ ಬೇಕೆಂಬ ಗೊಂದಲವನ್ನು ಸೃಷ್ಟಿಸಿದ್ದಾರೆ. ಇವರು ಎಷ್ಟು ದಿನ ಇರುತ್ತಾರೋ ಗೊತ್ತಿಲ್ಲ. ಆದರೆ ಅಧಿಕಾರಿಗಳ ವರ್ಗಾವಣೆ, ಖಾತೆಗಳ ಬದಲಾವಣೆ ಗೊಂದಲದಲ್ಲಿ ಬಿಜಿ ಇದ್ದಾರೆ ಹೊರತು ರೈತರ ಕಣ್ಣೀರನ್ನು ಹೊರಿಸುತ್ತಿಲ್ಲ. ಮುಖ್ಯಮಂತ್ರಿಯಾದವರು ಗುಡಿ ಗುಂಡಾರಗಳನ್ನು ಸುತ್ತುತ್ತಿದ್ದಾರೆ. ತಮ್ಮ ಕಚೇರಿ ಬದಲಾವಣೆಯಲ್ಲಿ ಬಿಜಿ ಇದ್ದಾರೆ. ರಾಜ್ಯದ ಜನರಿಗೆ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಓಟು ಕೂಡ ಹಾಕುತ್ತಾರೆ ಎಂಬ ಭ್ರಮೆಯಲ್ಲಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಈ ಸಂದರ್ಭದಲ್ಲಿ ರವಿಗೌಡ ಪನ್ನೂರ್, ಸುಮಿತ್ ತಡ್ಕಲ್, ಚಂದ್ರು ಮೈಲಾರ್, SP ಟೇಲರ್, ವೆಂಕೋಬ್ ಕಲ್ಲೂರ್, ದಾಸರಿ ಸತ್ಯನಾರಾಯಣ, ಅಲ್ಲಮಪ್ರಭು ಪೂಜಾರ್, ಜಿ ಸತ್ಯನಾರಾಯಣ್, ಅಜಯ್ ದಾಸರಿ, ಸೈಯದ್ ಆಸಿಫ್, ಮೋಸಿನ್ ಸೇರಿದಂತೆ ಅನೇಕ JDS ಮುಖಂಡರಿದ್ದರು. ಟೆಂಪರರಿ ರಿಪೇರಿ ಮಾಡಿ ನೀರು ಕೊಡ್ತೀನಿ. ನಾನು ಸ್ಥಳಕ್ಕೆ ಹೋಗಿ ವೀಕ್ಷಣೆ ಮಾಡಕ್ಕಂತ ಹೋದಾಗ ಕೇಳಿದ್ರೆ ಇಲ್ಲ ಸರ್ ಪರ್ಮನೆಂಟ್ ಮಾಡ್ತಾ ಇದ್ದೀವಿ ನಾವು ಅಧಿಕಾರಿ. ಅಂದ್ರೆ ಮಂತ್ರಿಗೂ ಗೊತ್ತಿಲ್ಲ ಏನು ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಟೈಮ್ ಇಲ್ಲ. ನಾವು ಯಾವ ಕೃಷಿ ಕುಂದಿರ್ಬೇಕು, ಯಾವ ಖಾತೆ ತಗೋಬೇಕು, ಆ ಖಾತೆ ಬೇಕು, ಈ ಖಾತೆ ಬೇಕು, ಎಷ್ಟು ಗೊಂದಲ ಇದೆ. 24 ಗಂಟೆಯಲ್ಲೇ ಒಬ್ಬರು ರಾಜೀನಾಮೆ ಕೊಡ್ತಾರೆ. ಯಾವ ಖಾತೆಗೆ ಗುದ್ದಾಡಿದ್ರು ಆ ಖಾತೆ ಮಂತ್ರಿ ಈಗ ಇವರು ನನ್ನ ಡೆಪ್ಟಿ CM ಮಾಡಬೇಕು, ನಾನು ಭಾಳ ಹಿರಿಯ ಅದೀನಿ, ಸೀನಿಯರ್ ಅದೀನಿ ಅಂತೇಳಿ ಫುಡ್ ಮಿನಿಸ್ಟರ್ ಮಾತಾಡ್ತಾರೆ. ಸಮಾಜ ಕಲ್ಯಾಣ ಇಲಾಖೆ ಖಾತೆ ಬೇಕು, ನಾನು ಬಡವರು ಕೆಲಸ ಮಾಡಬೇಕು ಅಂತ ಅವ್ರು ಅಂತಾರೆ. ಈ ಥರದ ಗೊಂದಲ ನಾನು ಈಗಾಗಲೇ ನನಗೊಂದು 50 ವರ್ಷ 60-55 ವರ್ಷ ಪೊಲಿಟಿಕಲ್ ನಾಲೆಜ್ ಐತಿ. ಯಾವ ಸರ್ಕಾರದಾಗೂ ಈ ಥರ ಗೊಂದಲ ಆಗಿದ್ದು ನಾನು ನೋಡೇನು. ಎಲ್ಲಾದರೂ ಮಂತ್ರಿ ಕೊಟ್ಟದ್ದನ್ನು ನನಗೆ ಆ ಖಾತೆ ಕೊಡು, ಈ ಖಾತೆ ಕೊಡು ಅಂತ ಗುದ್ದಾಡಿದ್ದು ಉದಾಹರಣೆ ಯಾವ ಪಕ್ಷದಾಗೂ ನಡೆದಿಲ್ಲ ಅನಿಸ್ತೈತೆ ನನಗೆ. ಹೊರಗೆ ಬರಂಗಿಲ್ಲ, ಒಳಗೇನೇ ಇರ್ಬೋದು, ಗುಸು ಇರ್ಬೋದು, ಏನಾದ್ರು ಇರ್ಬೋದು. ಇದು ಸಂಪೂರ್ಣ ನಿಮ್ಮ ಮಾಧ್ಯಮದ ಮೂಲಕನೇ ಪ್ರಚಾರ ಆಗುತ್ತೆ. ಇದು ಎಂಥ ಸರ್ಕಾರ ಇರ್ಬೋದು, ಇವ್ರು ಎಷ್ಟು ದಿನ ಇರ್ತಾರೆ ಅನ್ನೋದೇ ಗೊತ್ತಾಗ್ಲಾರ್ದಂಗೆ ಐತಿ. ಪ್ರಿಯ ಪಾಲಕರೇ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೂ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜು ಸಿಂಧನೂರು ಸಂಸ್ಥೆಗೆ ಇಂದೇ ಭೇಟಿ ನೀಡಿ
ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. ಕಾಲೇಜಿನಲ್ಲಿರುವ ಕೋರ್ಸ್ಗಳು: ಡಿ ಫಾರ್ಮಸಿ ಅವಧಿ 2 ವರ್ಷ, ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್. ನರ್ಸಿಂಗ್ GNM ಅವಧಿ 3 ವರ್ಷ, ವಿದ್ಯಾರ್ಹತೆ PUC ಕಲಾ ವಿಜ್ಞಾನ ಮತ್ತು ವಾಣಿಜ್ಯ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಆ್ಯಂಡ್ AT ಅವಧಿ 3 ವರ್ಷ, ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್. ಈ ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಹಾಗೂ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ವೈದ್ಯಕೀಯ ಕಲಿಕಾ ಅನುಭವವನ್ನು ಹೆಚ್ಚಿಸುವ ಉದ್ದೇಶದಿಂದ ಸಿಂಧನೂರು ಪಟ್ಟಣದ ವಿವಿಧ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಹಿರಿಯ ನರ್ಸ್ಗಳ ಮಾರ್ಗದರ್ಶನದಲ್ಲಿ ಪ್ರಾಯೋಗಿಕ ಕಲಿಕೆ. ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ. ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ನಡೆಯುವ ಸುಮಾರು ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಸಮಾಜದಲ್ಲಿ ಆರೋಗ್ಯದ ಅರಿವು ಮೂಡಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ವಿವಿಧ ಆರೋಗ್ಯ ಜಾಗೃತಿ, ಆರೋಗ್ಯ ಜಾಥಾ ಕಾರ್ಯಕ್ರಮಗಳು ಹಾಗೂ ಆರೋಗ್ಯ ಶಿಕ್ಷಣ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಪರಿಸರ ಸ್ವಚ್ಛತೆ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ. ಸುಸಜ್ಜಿತ ಕಟ್ಟಡಗಳು, ಸ್ಮಾರ್ಟ್ ಕ್ಲಾಸಸ್, ಆಧುನಿಕ ಲ್ಯಾಬ್ ಸೌಲಭ್ಯಗಳು ಹಾಗೂ ಪ್ರಾಯೋಗಿಕ ತರಬೇತಿ ವ್ಯವಸ್ಥೆ. ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ CC ಕ್ಯಾಮೆರಾ ಅಳವಡಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ವಿವಿಧ ಖಾಸಗಿ ಆಸ್ಪತ್ರೆಗಳು ಹಾಗೂ ವಿವಿಧ ಫಾರ್ಮಾ ಕಂಪನಿಗಳ ಸಹಯೋಗದಲ್ಲಿ ಕ್ಯಾಂಪಸ್ ಸಂದರ್ಶನದ ಮೂಲಕ ನೇರ ಉದ್ಯೋಗದ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ K, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಮೊಬೈಲ್ ನಂಬರ್ 8197143588, 8904242655, 9036731385. ಸಿಂಧನೂರು ತಾಲೂಕಿನ ಒಳಬಳ್ಳಾರಿ ರಸ್ತೆಯಲ್ಲಿರುವ ಜೋಳದರಾಶಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ MLC ಬಸನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಎಂದು ಅವರ ಬೆಂಬಲಿಗರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು 501 ತೆಂಗಿನಕಾಯಿ ಒಡೆಯುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಿದರು. ತಾಲೂಕಿನ ದಿದ್ಗಿ ಗ್ರಾಮದಿಂದ ರಾಮತ್ನಾಳು, ಬನ್ನಿಗನೂರು, ಯಾಪಲ್ಪರ್ವಿ, ವಾಲ್ಕಂದಿನ್ನಿ, ರಾಗಲ್ಪರ್ವಿ, ಪುಲ್ದಿನ್ನಿ, ಧುಮುತಿ, ಗೋನ್ವಾರ, ಹುಲಗುಂಚಿ, ಆಯನೂರು, ಚಿಂತಮಾನದೊಡ್ಡಿ, ಚಿತ್ರಾಲಿ, ಪುಲಮೇಶ್ವರದಿನ್ನಿ, ಹೆಡಿಗನಾಳು, ಒಳಬಳ್ಳಾರಿ, ಗಿಣಿಬಾರ, ಬಾದರ್ಲಿ, ಹರಟೆನೂರು, ಹಲಬನ್ನೂರು, ಬೆಳಗುರ್ಕಿ, ಮಾರ್ಸಿರ್ವಾರ್, ಗೋಮರ್ಸಿ, ಹುದ್ಬಾಳ್ ಈಜೆ ಹಾಗೂ ಜೋಳದರಾಶಿ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ಸಾವಿರಾರು ಅಭಿಮಾನಿಗಳು ಬೈಕ್ ರ್ಯಾಲಿ ಮುಖಾಂತರ ಬಂದು ವಿಶೇಷ ಪೂಜೆ ಸಲ್ಲಿಸಿ 501 ತೆಂಗಿನಕಾಯಿ ಹೊಡೆದು ಹರಕೆ ಸಲ್ಲಿಸಿದರು. ಈ ವೇಳೆ ವೆಂಕಟೇಶ್ ರಾಗಲ್ಪರ್ವಿ, ಶರಣಯ್ಯ ಸ್ವಾಮಿ ಕೋಟೆ, ಹೊನ್ನನಗೌಡ ಬೆಳಗುರ್ಕಿ, ಕಾಜಾ ಹುಸೇನ್ ರೌಡ್ಕುಂದ, ಪಂಪಪತಿ ಅಲಬನೂರು, ವಿರಾಜ್ ಚನ್ನಪ್ಪ ಅಗಸಿ, ಹಬೀಬ್ ಕಾಜಿ, ಯೂಸುಫ್ ಯತ್ಮಾರಿ, ಹನ್ಮೇಶ್ ಕರ್ನಿ, ಶಹಬಾಜ್ ಬೇಗ್, ಅಮರೇಶ್ ಗಿರ್ಜಾಲಿ, ಚಂದ್ರಶೇಖರ್ ರೌಡ್ಕುಂದ, ಮಲ್ಲಿಕಾರ್ಜುನ ಹುಡ, ಫಕೀರಪ್ಪ, ಶಾಮಿದ್ ಸಾಬ್, ಹಾದನಗೌಡ, ಪ್ರಕಾಶ್ ಸೋಮಲಾಪುರ್, ಸುರೇಂದ್ರ ರಾಗಲ್ಪರ್ವಿ, ಶಶಿಧರ ಸ್ವಾಮಿ, ಲಿಂಗರಾಜಗೌಡ, ನಿರುಪಾದಿ ಸಾಸಲಮರಿ, ವೀರೇಶ್ ಉಪ್ಪಲದೊಡ್ಡಿ, ದಾದ್ ಫೀರ್, ಯೂನುಸ್ ಫಾಷಾ, ಪ್ರಕಾಶ್ ಗೌಡ, ನಾಗರಾಜ್ ಬೂದಿವಾಳ್, ಸಂತೋಷ್, ಅಮರೇಶ್ ಗೌಡ ಸೇರಿದಂತೆ ನೂರಾರು ಕಾರ್ಯಕರ್ತರು, ಅಭಿಮಾನಿಗಳು, ಬೆಂಬಲಿಗರು ಉಪಸ್ಥಿತರಿದ್ದರು. ತಾಲೂಕಾಡಳಿತ ಸೌಧದಲ್ಲಿ ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ರಾಷ್ಟ್ರೀಯ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಇಲಾಖೆ ರಾಯಚೂರು ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಸಂಯುಕ್ತಾಶ್ರಯದಲ್ಲಿ ಸೊಳ್ಳೆಗಳಿಂದ ಹರಡುವ ರೋಗ ನಿಯಂತ್ರಣ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಸಭೆಯಲ್ಲಿ ಜೂನ್ ತಿಂಗಳ ಮಲೇರಿಯಾ ವಿರೋಧ ಮಾಸಾಚರಣೆ ಹಾಗೂ ಜೂನ್ 28ರಿಂದ ಜುಲೈ 1ರವರೆಗೆ ನಡೆಯಲಿರುವ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿ, ಈ ವರ್ಷದ ಮಲೇರಿಯಾ ವಿರೋಧ ಮಾಸಾಚರಣೆಯನ್ನು ಮಲೇರಿಯಾ ಅಂತ್ಯಗೊಳಿಸಲು ಸಂಕಲ್ಪ ಮಾಡೋಣ, ನಮಗಿದು ಸಾಧ್ಯವಿದೆ, ನಾವು ಇದನ್ನು ಮಾಡಲೇಬೇಕೆಂಬ ಘೋಷವಾಕ್ಯದೊಂದಿಗೆ ಪರಿಣಾಮಕಾರಿಯಾಗಿ ಆಚರಿಸಲು ತಹಸೀಲ್ದಾರ್ ಅರುಣ್ಕುಮಾರ್ ದೇಸಾಯಿ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಶಾಲಾ ಕಾಲೇಜು ಆವರಣಗಳಲ್ಲಿ ಲಾರ್ವಾ ಸಮೀಕ್ಷೆ ನಡೆಸುವುದು ಮತ್ತು ಪ್ರತಿ ಶನಿವಾರ ಪ್ರೌಢಶಾಲೆಗಳ ಮೂಲಕ ಅರಿವಿನ ಜಾಥಾ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಯಿತು. ಇದರೊಂದಿಗೆ ವಲಸಿಗ ಜ್ವರ ಪ್ರಕರಣಗಳ ಮೇಲೆ ತೀವ್ರ ನಿಗಾ ಇಡಲು ಆಶಾ ಕಾರ್ಯಕರ್ತೆಯರ ಮೂಲಕ ಮನೆ ಮನೆಗೆ ಭೇಟಿ ನೀಡಿ ಸಾರ್ವಜನಿಕರಲ್ಲಿ ವ್ಯಾಪಕ ಜನಜಾಗೃತಿ ಮೂಡಿಸಲು ಇಲಾಖಾವಾರು ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಲಾಯಿತು. ತಾಲೂಕಿನ 0ದಿಂದ ಹಿಡಿದು 5 ವರ್ಷದೊಳಗಿನ ಎಲ್ಲ ಅರ್ಹ ಮಕ್ಕಳಿಗೂ
ತಪ್ಪದೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿ 100% ಪ್ರಗತಿ ಸಾಧಿಸಲು ಆರೋಗ್ಯ ಶಿಕ್ಷಣ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಮನ್ವಯತೆಯಿಂದ ಕೆಲಸ ಮಾಡಬೇಕೆಂದು ಆದೇಶಿಸಿದ ಹಿನ್ನೆಲೆಯಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಮಗೆ ವಹಿಸಿದ ಜವಾಬ್ದಾರಿಗಳನ್ನು ಯಾವುದೇ ಲೋಪವಿಲ್ಲದೆ ಕಟ್ಟುನಿಟ್ಟಾಗಿ ನಿರ್ವಹಿಸಬೇಕೆಂದು ಸಭೆಯಲ್ಲಿ ಖಡಕ್ ಆಗಿ ಎಚ್ಚರಿಕೆ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಇಒ ಚಂದ್ರಶೇಖರ್, ಪೌರಾಯುಕ್ತ ಪಾಂಡುರಂಗ ಇಟಗಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಯ್ಯನಗೌಡ, ನಗರ ಆರೋಗ್ಯ ಕೇಂದ್ರದ ಡಾಕ್ಟರ್ ಮೇರಿ ಭಂಡಾರಿ, ಡಾಕ್ಟರ್ ಶ್ರುತಿ ಆರ್, ಮಕ್ಕಳ ತಜ್ಞರು, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಿಂಧನೂರು, ರಂಗನಾಥ್ ಸಂಗನಗೌಡ, ಮಾಲಿ ಪಾಟೀಲ್, FA ಹಣಗಿ, ತ್ರಿವೇಣಿ ಭಂಡಾರಿ, ಭದ್ರೇಶ್, ಸೋಮಲಿಂಗಪ್ಪ, ಡಾಕ್ಟರ್ ಲಕ್ಷ್ಮಿ ಕೆನಕಿ, ವಿಜಯಲಕ್ಷ್ಮಿ, ಮಲ್ಲಿಕಾ, ರಾಘವೇಂದ್ರ, ಕಿಸನ್ ರಾವ್, ಬಾಲಪ್ಪ ನಾಯಕ್ ಜವಳಗೆರ, ಮಲ್ಲಪ್ಪ, ಹನುಮಂತ, ತ್ರೇಜಾ, ಕಮಲಾ, ಸಮೀನಾ, ರಾಜೇಶ್ವರಿ, ಶಾಂತ ಮತ್ತು ರೋಷನ್ ಬಿ, ಸರಸ್ವತಿ, ಶ್ಯಾಮು, ಸೋಮನಾಥ್, ಮಲ್ಲಿಕಾರ್ಜುನ್, ಕಲ್ಮೇಶ್, ಮಂಜುನಾಥ್ ಹಾರಾಪುರ, ಫಕೀರ್ ಚಂದ್, ಪ್ರಕಾಶ್ ನಾಯಕ್, ಆಶಾ ಕರ್ತೀರ್ ಹಾಜರಿದ್ದರು. ಯುವ ಸಮುದಾಯವನ್ನು ಮಾದಕ ವ್ಯಸನದಿಂದ ಮುಕ್ತಗೊಳಿಸುವ ಉದ್ದೇಶದಿಂದ ನಗರದ ಸನ್ರೈಸ್ ಶಿಕ್ಷಣ ಸಂಸ್ಥೆಯಲ್ಲಿ ರಾಯಚೂರು ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಸಿಂಧನೂರು ಪೊಲೀಸ್ ಉಪವಿಭಾಗದ ಸಹಯೋಗದಲ್ಲಿ ಮಾದಕ ದ್ರವ್ಯ ವಸ್ತುಗಳ ಮುಕ್ತ ಜಾಗೃತಿ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಡಿವೈಎಸ್ಪಿ ಜಿ ಚಂದ್ರಶೇಖರ್ ಮಾತನಾಡಿ, ಹಿಂದಿನ ಸಮಾಜದಲ್ಲಿ ಯುವಜನತೆಯನ್ನು ಕಾಡುತ್ತಿರುವ ದೊಡ್ಡ ಸಾಮಾಜಿಕ ಪಿಡುಗು ಮಾದಕ ವ್ಯಸನ. ಸಿಗರೇಟ್, ಗುಟ್ಕಾ, ಮದ್ಯ, ಗಾಂಜಾ ಹಾಗೂ ಇತರೆ ಮಾದಕ ವಸ್ತುಗಳ ಸೇವನೆಯಿಂದ ದೈಹಿಕ ಆರೋಗ್ಯವಲ್ಲದೆ ಮಾನಸಿಕ, ಸಾಮಾಜಿಕ ಹಾಗೂ ಆರ್ಥಿಕ ಜೀವನವು ಹಾಳಾಗುತ್ತದೆ. ಒಮ್ಮೆ ವ್ಯಸನಕ್ಕೆ ಒಳಗಾದ ವ್ಯಕ್ತಿಯ ಭವಿಷ್ಯ ಕತ್ತಲೆಯಾಗುವ ಸಾಧ್ಯತೆ ಹೆಚ್ಚಿದ್ದು, ಯಾವುದೇ ಕಾರಣಕ್ಕೂ ಇಂತಹ ದುಶ್ಚಟಗಳಿಗೆ ಬಲಿಯಾಗಬಾರದು. ಯುವಕರು ತಮ್ಮ ಅಮೂಲ್ಯ ಸಮಯವನ್ನು ಶಿಕ್ಷಣ, ಕ್ರೀಡೆ, ಸಾಹಿತ್ಯ, ವಿಜ್ಞಾನ ಹಾಗೂ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ತನ್ನ ಕುಟುಂಬದ, ಸಮಾಜದ ಹಾಗೂ ದೇಶದ ಆಸ್ತಿಯಾಗಿದ್ದು, ಉತ್ತಮ ವ್ಯಕ್ತಿತ್ವ ಬೆಳೆಸಿಕೊಳ್ಳುವ ಮೂಲಕ ಸಮಾಜದಲ್ಲಿ ಆದರ್ಶ ನಾಗರಿಕರಾಗಬೇಕು. ಮಹಿಳೆಯರ ವಿರುದ್ಧ ನಡೆಯುವ ದೌರ್ಜನ್ಯ, ಕಿರುಕುಳ, ಅಪರಾಧದ ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆ ಸದಾ ಮಹಿಳೆಯರ ಬೆಂಬಲಕ್ಕಿದ್ದು, ಯಾವುದೇ ಸಮಸ್ಯೆ ಎದುರಾದಲ್ಲಿ ಮಹಿಳೆಯರು ನಿರ್ಭಯವಾಗಿ ಪೊಲೀಸ್ ಇಲಾಖೆ ಸಂಪರ್ಕಿಸಬೇಕು. ಮಹಿಳಾ ರಕ್ಷಣೆಗೆ ಸಂಬಂಧಿಸಿದ ಹಲವು ಕಾನೂನುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಅಕ್ಕಮಹಾದೇವಿ ಅವರು ಸಮಾನತೆ, ಮಾನವೀಯತೆ ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳನ್ನು ಸಾರಿದ ಮಹಾನ್ ವಚನಕಾರ್ತಿ. ಜಗಜ್ಯೋತಿ ಬಸವಣ್ಣ ಅವರು ಜಾತಿ, ಪಂಥ, ಅಸಮಾನತೆ ಹಾಗೂ ಮೂಢನಂಬಿಕೆಗಳ ವಿರುದ್ಧ ಹೋರಾಡಿ ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದ ಮಹಾನ್ ಚಿಂತಕರು. ಡಾಕ್ಟರ್ APJ ಅಬ್ದುಲ್ ಕಲಾಂ ಬಡ ಕುಟುಂಬದಿಂದ ಬೆಳೆದು ದೇಶದ ರಾಷ್ಟ್ರಪತಿಯಾಗುವ ಮೂಲಕ ಯುವಜನತೆಗೆ ಕನಸು ಕಾಣುವ ಹಾಗೂ ಸಾಧಿಸುವ ಪ್ರೇರಣೆಯಾದ ವ್ಯಕ್ತಿತ್ವ. ಹಾಗೆಯೇ ಡಾಕ್ಟರ್ BR ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದ, ಮಹಾತ್ಮ ಗಾಂಧೀಜಿ, ಕುವೆಂಪು, ಕಿತ್ತೂರು ರಾಣಿ ಚೆನ್ನಮ್ಮ ಸೇರಿದಂತೆ ಅನೇಕ ಮಹನೀಯರ ಜೀವನದ ಆದರ್ಶಗಳನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಿ ಎಂದರು. ಕಾರ್ಯದರ್ಶಿ ಇರ್ಷಾದ್ ಕೆ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಯುವಕರು ಮಾದಕ ವ್ಯಸನಕ್ಕೆ ಬಲಿಯಾಗುತ್ತಿದ್ದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಇಂತಹ ದುಶ್ಚಟಗಳಿಂದ ಯುವ ಸಮುದಾಯವನ್ನು ದೂರವಿಡಲು ಜಾಗೃತಿ ಅಗತ್ಯವಾಗಿದೆ. ಶಿಕ್ಷಣದ ಕಡೆ ಹೆಚ್ಚಿನ ಗಮನ ಹರಿಸಿ ಸಮಾಜದಲ್ಲಿ ಆರೋಗ್ಯಕರ ಮತ್ತು ಜವಾಬ್ದಾರಿಯುತರಾಗಿ ಬೆಳೆಯಬೇಕೆಂದು ಸಲಹೆ ನೀಡಿದರು. ಡಿವೈಎಸ್ಪಿ ಜಿ ಚಂದ್ರಶೇಖರ್ ಅವರಿಗೆ ಸಂಸ್ಥೆಯ ಅಧ್ಯಕ್ಷ ಇರ್ಫಾನ್ ಕೆ ಹಾಗೂ ಪ್ರಾಚಾರ್ಯರು, ಉಪನ್ಯಾಸಕರು ಕೃತಜ್ಞತೆ ಸಲ್ಲಿಸಿದರು. ಇದೇ ವೇಳೆ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಸಿಬ್ಬಂದಿ ಮಹೇಶ್, ಸಂಸ್ಥೆಯ ಪ್ರಾಚಾರ್ಯರು, ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ತಾಲೂಕಿನ ತುರ್ವಿಹಾಳ ಪಟ್ಟಣದ ವಾರ್ಡ್ ನಂಬರ್ 10ರಲ್ಲಿ 20 ವರ್ಷಗಳಿಂದ ವಾಸವಿರುವ ಕಬ್ಜಾದಾರರನ್ನು ಆಶ್ರಯ ಯೋಜನೆಯಡಿ ಫಲಾನುಭವಿಗಳೆಂದು ಪರಿಗಣಿಸಿ ಪಟ್ಟ ನೀಡಬೇಕೆಂದು ಮಸ್ಕಿ ಕ್ಷೇತ್ರದ ಶಾಸಕ ಆರ್ ಬಸನಗೌಡ ತುರ್ವಿಯಾಳ್ ಅವರಿಗೆ CPIM ಪಕ್ಷದ ವತಿಯಿಂದ ಮನವಿ ಸಲ್ಲಿಸಿದರು. ಈಗಾಗಲೇ ಜನವರಿ 9 ಮತ್ತು ಏಪ್ರಿಲ್ 20ರಂದು ಕಬ್ಜಾದಾರರ ಸಮ್ಮುಖದಲ್ಲಿ ಪಟ್ಟಿ ನೀಡಲು ಅವರ ಪಟ್ಟಿಯನ್ನು ಸಲ್ಲಿಸಿದ್ದೇವೆ. ಈಗ ಹೊಸದಾಗಿ ಆಶ್ರಯ ಯೋಜನೆಯಡಿ ನಿವೇಶನ ನೀಡಲು ಅರ್ಜಿ ಕರೆದಿದ್ದು, ವಾರ್ಡ್ 10ರ ಕಬ್ಜಾದಾರರ ಪಟ್ಟಿಯನ್ನು ಯೋಜನೆ ಅಡಿಯಲ್ಲಿ ಫಲಾನುಭವಿಗಳೆಂದು ಪರಿಗಣಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ CPIM ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಸವಂತರಾಯಗೌಡ ಕಲ್ಲೂರ್, ನಾಗರತ್ನ, ಹೊನ್ನಮ್ಮ, ರೇಣುಕಮ್ಮ, ಪದ್ದಮ್ಮ, ನಾಗಮ್ಮ, ನಾಗರಾಜ್, ಚಂದ್ರು, ವೀರೇಶ್ ನಾಯಕ್, ಈರಪ್ಪ ಸೇರಿದಂತೆ ಅನೇಕ ಫಲಾನುಭವಿಗಳು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.